ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಚಾನಲಲ್ಲಿ ನಾನು ಫಿಲಮಿಗೆ ಹೋಗಿದ್ವಿ, ಆ ಫಿಲಮ್ನ ಒಂದು ಶೂಟು ನಿಮಗೆ ಹಾಕ್ತಾಯಿದ್ದೀನಿ. ಎಲ್ಲೋಗಿದ್ವಿ, ಏನೇನು ಮಾಡಿದ್ವಿ ಅಂಥೇಳಿ. ಸೊ ಭದ್ರಾವತಿಯಲ್ಲಿ ಟಾಕೀಸಿಗೆ ಹೋಗ್ತಾಯಿದ್ದೀವಿ ಆಟೋದಲ್ಲಿ. ಇವೆಲ್ಲ ಭದ್ರಾವತಿ ಸಿಟಿ ಟೌನು. ಸೊ ಮಾವಿನ ಹಣ್ಣು, ಬಾಳೆಹಣ್ಣು, ಹಲಸಿನ ಹಣ್ಣು, ಈಗೆಲ್ಲ ಮಾವಿನ ಹಣ್ಣು ಹಲಸಿನ ಹಣ್ಣು ಸೀಸನ್ ಅಲ್ವಾ. ಸೊ ಎಲ್ಲ ಇಟ್ಕೊಂಡಿದ್ದಾರೆ. ಇದು ಟೌನು, ಭದ್ರಾವತಿ ಟೌನ್. ನೋಡಿ, ಟಾಕೀಸಿಗೆ ಬಂದ್ವಿ. ನಾವು ಹೋಗ್ತಿರೋ ಫಿಲಮ್ ಬಂದುಬಿಟ್ಟು ಪಪ್ಪಿ ಫಿಲಮ್. ಒಂದು ಚಿಕ್ಕ ಹುಡುಗಂದು ಮತ್ತು ನಾಯಿದು ಸ್ಟೋರಿ. ತುಂಬ ಚೆನ್ನಾಗಿತ್ತು ಮೂವಿ, ನೋಡ್ಕೊಂಬಂದಿವಿ. ಸೊ ಇದು ಟಾಕೀಸ್ ಮುಂದ್ಗಡೆ ಪಪ್ಪಿ ಪೋಸ್ಟ್ರು ನೋಡ್ತಾ ಇದ್ದಾರೆ ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗಳು. ಇದು ನಾನು ಹಾಯ್ ಮಾಡ್ತಿರೋದು, ನಾನು, ನಮ್ಮ ಅಕ್ಕ. ನಮ್ಮ ಅಕ್ಕನ ಮಗಳು ಶೂಟ್ ಮಾಡ್ತಾ ಇದ್ದಾಳೆ. ಇದು ಟಾಕೀಸ್ ಬಂದುಬಿಟ್ಟು ನೇತ್ರಾವತಿ ಟಾಕೀಸ್, ಭದ್ರಾವತಿ. ನೋಡಿ ಪೋಸ್ಟು, ನೋಡಿರಿ, ಪಪ್ಪಿ ಫಿಲಮ್ದು ಪೋಸ್ಟು. ನೇತ್ರಾವತಿ ಟಾಕೀಸ್ ಮೇಲ್ಗಡೆ ಸತ್ಯ ಟಾಕೀಸು, ಕೆಳಗಡೆ ನೇತ್ರಾವತಿ ಟಾಕೀಸು. ಟಾಕೀಸು ಹೊಸದು ಅನ್ಸುತ್ತೆ, ತುಂಬ ಚೆನ್ನಾಗಿತ್ತು. ಸೊ ಟಿಕೆಟ್ ಕೊಡೋದು 2:15 ಅಂತ ಹೇಳ್ತಾಯಿದ್ರು. ನಾವು ಹೋಗಿದ್ದು 2 ಗಂಟೆ ವೆಯ್ಟ್ ಮಾಡ್ತಾಯಿದ್ವಿ, ಟಿಕೆಟ್ ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಜನನೇ ಇರಲಿಲ್ಲ, ಜನನೇ ಕಮ್ಮಿ. ಸೊ ಬೇರೆ ಬೇರೆ ಆ್ಯಕ್ಟ್ರು ಫಿಲಮ್ ಅಂತ ಹೇಳಿದ್ರೆ ತುಂಬ ಜನ ಇರ್ತಾರೆ. ಇಂಥ ಫಿಲಮಿಗೆಲ್ಲ ಜನನೇ ಇರೋದಿಲ್ಲ. ಸೊ ನಮ್ಮ ಇಡೀ ಟಾಕೀಸಲ್ಲಿ ಒಂದು 15-20 ಜನ ಏನೋ ಇದ್ವಿ ಅಷ್ಟೇ. ಫಿಲಮ್ ಮಾತ್ರ ತುಂಬ ಚೆನ್ನಾಗಿತ್ತು. ಫಿಲಮ್ ಬಗ್ಗೆ ಹೇಳೋಂಗಿಲ್ಲ. ಸ್ಲಮ್ ಅವ್ರದ್ದು. ಸೊ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು. ಟಿಕೆಟ್ ಕೊಡೋದು ಎಲ್ಲಿ ಅಂತ ಕೇಳ್ಕೊತಾ ಇದ್ದೆ ನಾನು ಅವ್ರ ಹತ್ರ. ಇಲ್ಲಿ ಪಕ್ಕದಲ್ಲಿ ಕೊಡ್ತಾರೆ ಅಂತ ಹೇಳ್ತಾಯಿದ್ರು ಅವರು. ಸ್ವಲ್ಪ ಹೊತ್ತು ಹಂಗೆ ಕೂತ್ಕೊಂಡಿದ್ವಿ, ಟಿಕೆಟ್ ಕೊಡೋದು ಲೇಟ್ ಅಂತ ಹೇಳ್ಬಿಟ್ಟು. ಒಂದು 10 ನಿಮಿಷ ಕೂತ್ಕೊಂಡಿದ್ವಿ ಅಲ್ಲೇ. ನಮ್ಮ ಅಕ್ಕನ ಮಗಳ ಹತ್ರ ಮೊಬೈಲ್ ಇಸ್ಕೊಳ್ತಾ ಇದ್ದೆ. ಫೋಟೋಸ್ ಹಂಗೆ ಕ್ಲಿಕ್ ಮಾಡ್ಕೊಂಡ್ವಿ, 1-2-3 ಕೂತಿದ್ದ ಜಾಗದಲ್ಲಿ. ಪೋಸ್ ನೋಡಿ ಹೆಂಗೆ ಕೊಡ್ತಾರೆ ಅಕ್ಕನ ಮಗಳು, ನಮ್ಮಮ್ಮ. ಸೊ ಟಿಕೆಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದಕ್ಕೆ ಹೋಗಿ ಟಿಕೆಟ್ ಇಸ್ಕೊತಾ ಇದ್ದೆ. ಒಬ್ರಿಗೆ ಬಂದುಬಿಟ್ಟು 130 ಟಿಕೆಟ್, ಗೋಲ್ಡ್ ಕ್ಲಾಸ್ ಅಂತೆ, ಅಂದರೆ ಬಾಲ್ಕಾನಿ. ಕೆಳಗಡೆ ಬಂದುಬಿಟ್ಟು 100 ರೂಪೀಸ್ ಅಂತೆ ಒಬ್ಬರಿಗೆ. ನಾವು 4 ಜನ ಹೋಗಿದ್ವಿ. 520 ಕೊಟ್ಟು ಟಿಕೆಟ್ ಇಸ್ಕೊತಾ ಇದ್ದೆ. 20 ರೂಪೀಸ್ ಚೇಂಜ್ ಇಲ್ಲ ಅಂತ ಹೇಳಿದರು. ಹುಡುಕ್ತಾ ಇದ್ದೆ 20 ರೂಪೀಸ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಈಗೆಲ್ಲ ಫೋನ್ಪೇ ಎಲ್ಲ ಇಟ್ಕೊಂಡಿರ್ತಾರೆ, ಚೇಂಜ್ ಯಾರು ಇಟ್ಕೊಂಡಿರೋಲ್ಲ. ಅದಕ್ಕೆ ಮತ್ತೆ ರಿಟರ್ನ್ ಅವಳ ಹತ್ರ ಮೊಬೈಲ್ ಇಸ್ಕೊಂಡು ಫೋನ್ಪೇ ಮಾಡಿದೆ. 20 ರೂಪೀಸ್, 500 ರೂಪೀಸ್ ಕೊಟ್ಟೆ. ಮೊಬೈಲ್ ಇಸ್ಕೊಂಡು ಫೋನ್ಪೇ ಮಾಡಿ ಲಾಸ್ಟಿಗೆ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಆಗ್ತಾ ಇದೆ. ಎಷ್ಟು ಕೊಟ್ಟೆ ಅಂತ ಕೇಳ್ತಾ ನಾವು ಫಿಲಮ್ಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಯಾವ ಫಿಲಮ್? ಗೋಲ್ಡ್ ಕ್ಲಾಸ್ ಮಾಡ್ಕೊತಾ ಇದ್ದೆ. ನಮಗೆ ಗೋಲ್ಡ್ ಕ್ಲಾಸ್ ಯಾಕೆ ಪಪ್ಪಿ ಫಿಲಮ್ ಸಿಕ್ಕಿಲ್ಲ? ಇದ್ದೆ ಎಷ್ಟು ಕೊಟ್ಟಿದ್ದಾರಪ್ಪ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದು. ಟಿಕೆಟ್ ಬಂದುಬಿಟ್ಟು ಪಪ್ಪಿ ಫಿಲಮ್ ಟಿಕೆಟ್ ಇಸ್ಕೊಂಡು ನಮ್ಮ ಹತ್ರ ಬಂದು ಆ ಕಡೆ ಹೋಗಬೇಕು ಬನ್ನಿ ಅಂತ ಹೇಳ್ತಾ ಇದ್ದೆ. ಅವ್ರನ್ನ ಕರ್ಕೊಂಡು ಮುಂದಕ್ಕೆ ಹೋಗಿ ನೋಡಿ ಗಾಯ್ಸ್, ನಾವು ಇದೇ ಫಿಲಮಿಗೆ ಹೋಗ್ತಾ ಇರೋದು. ಬಾಯ್. ಇಲ್ಲಿಂದ ಎಲ್ಲ ಕಾಯ್ತಾ ಇದ್ದಾರೆ. ಮೇಲತ್ತಿ ನಾವು ಮೇಲ್ಗಡೆ ಟಾಕೀಸು, ನಮ್ಮದು ಬಂದುಬಿಟ್ಟು ಮೇಲ್ಗಡೆ ಟಾಕೀಸು. ಸೊ 2:15 ಓಪನ್ ಮಾಡೋದು. ಇಲ್ಲೊಂದು ಸ್ವಲ್ಪ ತಾಗಿ ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಹೆಣ್ಮಕ್ಳದ್ದು ಗೊತ್ತಲ್ಲ, ಎಲ್ಲೋದು ಅಲ್ಲಲ್ಲ ಕುತ್ಕೊತಾ ಇರ್ತೀವಿ. ಈಗ ನಿಂತ್ಕೊಳ್ಳೋಕೆ ಭಾರಿ ಕಷ್ಟ ಆಗಿಬಿಟ್ಟಿದೆ ಹೆಣ್ಮಕ್ಳಿಗೆ. ಹಾಗೆ ನಾವು ಕೂಡ
ಎಲ್ಲೋದ್ರೆ ಅಲ್ಲಿ ಕುತ್ಕೋತಾ ಇರ್ತೀವಿ. ಹಾಗೆ ಒಂದು ಪೋಸ್ ಕೊಟ್ಲು ನಮ್ಮ ಅಕ್ಕನ ಮಗಳು, ಇವಳ ಹೆಸರು ಬಂದುಬಿಟ್ಟು ಪೂರ್ವಿಕಾ. ಆಮೇಲೆ ಓಪನ್ ಮಾಡಿದ್ರು, ಮೇಲ್ಗಡೆ ಹೋದ್ವಿ. ಮೇಲ್ಗಡೆ ಹೋಗಿ ಟಾಕೀಸ್ ಒಳಗೆ ಹೋದ್ವಿ. ಆಯ್ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕ. ಇವಳು ವೀಡಿಯೋಸಿಗೆಲ್ಲ ಬರೋದು ಕಮ್ಮಿ. ನಾನು ಇತ್ತೀಚೆಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿರೋದು. ಈ ಥರದ್ದೆಲ್ಲ ವೀಡಿಯೋಸ್ ಹಾಕೋದು ಕಮ್ಮಿನೇ ನಾನು. ಇಮೇಲಿಂದೆಲ್ಲ ಹಾಕ್ತಾ ಇರ್ತೀನಿ ಒಂದೊಂದೇ ನೋಡಿ. ವೀಡಿಯೋಸ್ ಮಾಡೋದೆಲ್ಲ ಕಮ್ಮಿನೇ ನಾನು ಸ್ವಲ್ಪ. ಸೊ ಎಲ್ಲರೂ ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನಾವು ಇವೆಲ್ಲ ಕಲ್ತ್ಕೋಬೇಕಲ್ಲ, ಯೂಟ್ಯೂಬ್ ಅಂದರೆ ಏನು, ಹೆಂಗೆ ಎಡಿಟ್ ಮಾಡೋದು, ಹೆಂಗೆ ಚಾನಲ್ ಕ್ರಿಯೇಟ್ ಮಾಡ್ಕೋಬೇಕು ಅಂತೇಳಿ ಒಂದು ಕ್ರೇಜ್ ಇದೆಲ್ಲ. ಅಂದರೆ ನಮಗೂ ಎಲ್ಲ ಒಂದೊಂದೇ ಕಲ್ತ್ಕೊಂಡ್ರೆ ತುಂಬ ಮುಂದಕ್ಕೆ ಅನುಕೂಲ ಆಗುತ್ತಲ್ವ, ತಿಳ್ಕೊಬೇಕು ಇದ್ರ ಬಗ್ಗೆ ಎಲ್ಲ. ಹಾಗಾಗಿ ನಾನು ಯಾಕೆ ಹಾಕ್ಬಾರ್ದು ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೆಂಗೆ ಹೋಗೋದು ಅಂತ ಕೇಳ್ತಾ ಇದ್ಲು ನಮ್ಮ ಅಕ್ಕನ ಮಗಳು. ಇಲ್ಲೇ ಬನ್ನಿ ಅಂತೇಳ್ಬಿಟ್ಟು ಬಾಗಿಲು ಓಪನ್ ಮಾಡಿರಲಿಲ್ಲ, ನಾವೇ ಓಪನ್ ಮಾಡಿಕೊಂಡು ಒಳಗೋದ್ವಿ. ಜನನೇ ಇರಲಿಲ್ಲ ಅಲ್ವಾ, ಕಮ್ಮಿ. ತುಂಬ ಕ್ಲೀನಿಂಗ್ ಇತ್ತು ಟಾಕೀಸ್ ಎಲ್ಲ. ಸೊ ಟಾಕೀಸ್ ಒಳಗೆ ಬಂದ್ವಿ. ಹಾಗೆ ಒಂದು 2-3 ಪೋಸ್ ಕೊಟ್ವಿ ಫೋಟೋಸಿಗೆ. ಹಾಗೆ 2-3 ಫೋಟೋಸ್ ತಕ್ಕೊಂಡು ಏನು ಮಾಡಿದ್ದಾರೆ ಮನೆಗೆ ಬಂದು ಮುಟ್ಟಿದ್ವಿ. ಇಷ್ಟೇ. ಇದು 4 ಜನ. ನಮಸ್ಕಾರ.